ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. 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 ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವದಿಸು ನಿನ್ನ ನಂಬುವವರನ್ನು, ಆಶೀರ್ವದಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಯೇಸುವಿಗೆ ಹೇಳೋಣ, ಅಪ್ಪ ನಿನ್ನ ವಾಕ್ಯದಂತೆ ನಡೆಯುವೆ ನಾನು, ನಿನ್ನ ಆತ್ಮರಿಂದ ತುಂಬಿಸು ನನ್ನನ್ನು. ಎಲ್ಲರೂ ಕೂಡ ಕೇಳೋಣ ಪ್ರಿಯರೇ, ಇದು ಕೇಳುವ ಸಮಯ. ಕೇಳೋಣ ದೇವರಲ್ಲಿ, ಯೇಸಪ್ಪ ನಿನ್ನ ಆತ್ಮರಿಂದ ನಮ್ಮನ್ನು ತುಂಬಿಸು. ನಿನ್ನ ವಾಕ್ಯದಂತೆ ನಡೆಯಲು ನನಗೆ ನಿನ್ನ ಆತ್ಮನ ಬಲ ಬೇಕು, ನಿನ್ನ ಆತ್ಮನ ಶಕ್ತಿ ಬೇಕು, ನಿನ್ನ ಪರಿಶುದ್ಧಾತ್ಮನ ಬಲ ಬೇಕು ನನಗೆ. ಯಾರೆಲ್ಲ ನೀವು ದಾಹದಿಂದ ಈ ಸಂಜೆಯ ಈ ಪ್ರಾರ್ಥನೆಯಲ್ಲಿ ದಾಹವುಳ್ಳವರಾಗಿ ಕೇಳ್ತಿರೋ, ಕೇಳುವ ಪ್ರತಿಯೊಬ್ಬರಿಗೆ ದೇವರು ಕೊಡ್ತೇನೆ ಆತ್ಮನ ಬಲವನ್ನಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಕರೆಗಳನ್ನು ತಟ್ಟುತ್ತಾ, ಅಪ್ಪ ನಿನ್ನ ಆತ್ಮನ ಬಲದಿಂದ ನನ್ನನ್ನು ತುಂಬಿಸಿರಿ, ನಿನ್ನ ವಾಕ್ಯದಂತೆ ನಾನು ಜೀವಿಸಲು ಏಸಪ್ಪ ನಿನ್ನ ಆತ್ಮನ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ ಅಂತ ಹೇಳಿ ಎಲ್ಲರೂ ಕೇಳೋಣ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮದಿಂದ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ಪರಿಶುದ್ಧಾತ್ಮರಿಂದ ಸಾರುವೆ ಸುವಾರ್ತೆಯನ್ನು, ಪರಿಶುದ್ಧ ಆತ್ಮರಿಂದ ಸಾರುವೆ ಸುವಾರ್ತೆಯನ್ನು. ಪರಿಶುದ್ಧಾತ್ಮರಿಂದ ಸಾರುವೆ ಸುವಾರ್ತೆಯನ್ನು, ಪರಿಶುದ್ಧ ಆತ್ಮರಿಂದ ಸಾರುವೆ ಸುವಾರ್ತೆಯನ್ನು. ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು
ನಂಬುವವರನ್ನು ಅಭಿಷೇಕಿಸು ನಿನ್ನ ನಂಬುವವರನ್ನು ಅಭಿಷೇಕಿಸು ನಿನ್ನ ನಂಬುವವರನ್ನು ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕನಿಗೆ ಅದ್ಭುತ ರಕ್ಷಕಗೆ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನಮ್ಮೊಬ್ಬೊಬ್ಬರ ಮುಖಾಂತರ ಯೇಸು ನಾಮ ಮಹಿಮೆ ಹೊಂದಬೇಕು. ನಮ್ಮ ಒಬ್ಬೊಬ್ಬರ ಮುಖಾಂತರ, ನಮ್ಮೊಬ್ಬೊಬ್ಬರ ಕುಟುಂಬಗಳ ಮುಖಾಂತರ ಯೇಸು ನಾಮ ಮಹಿಮೆ ಹೊಂದಬೇಕು. ಮಾತ್ರವಲ್ಲ, ಎಲ್ಲರೂ ಕೂಡ ಯೇಸುವಿನ ರಾಜ್ಯಕ್ಕೆ ಬರಬೇಕು. ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆಯಲ್ಲಿ ಹೇಳಿದದೆ, ಸ್ವರ್ಗದಲ್ಲಿರುವ ನನ್ನ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ. ಇವತ್ತು ನಮ್ಮ ಒಬ್ಬೊಬ್ಬರ ಕುಟುಂಬದಲ್ಲಿ, ಹೃದಯದಲ್ಲಿ ಯೇಸು ಬರಬೇಕು. ಯೇಸು ಬರಬೇಕು ಪ್ರಿಯರೇ. ಸ್ವರ್ಗ ರಾಜ್ಯ ಅಂದ್ರೆ ಬೇರೆ ಏನೂ ಅಲ್ಲ, ಯೇಸುವೇ ಆಗಿದ್ದಾರೆ. ಯೇಸು ಯಾರ ಹೃದಯಕ್ಕೆ ಬರ್ತಾರೋ ಅವರು ಯೇಸುವನ್ನ ಹೃದಯದಲ್ಲಿ ಅನುಭವಿಸ್ಲಿಕ್ಕಾಗತ್ತೆ, ಸ್ವರ್ಗವನ್ನು ಅನುಭವಿಸ್ಲಿಕ್ಕಾಗತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ಕೇಳೋಣ ಈ ಸಮಯದಲ್ಲಿ, ನಿನ್ನ ನಾಮವೇ ನನ್ನ ಮುಖಾಂತರ ಮಹಿಮೆ ಹೊಂದಲಿ, ನಿಮ್ಮ ರಾಜ್ಯಕ್ಕೆ ಎಲ್ಲರೂ ಬರಲಿ, ಎಲ್ಲ ಜಾತಿ ಜನ ಯೇಸಪ್ಪ ನಿನ್ನನ್ನು ಪ್ರಭು ರಕ್ಷಕನೆಂದು ಸ್ವೀಕಾರ ಮಾಡಿಕೊಂಡು ಪ್ರತಿಯೊಬ್ಬರು ನಿನ್ನನ್ನು ಆರಾಧಿಸುವಂತಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಈ ದಿವಸ ನಮ್ಮ ಧರ್ಮ ಕೇಂದ್ರದಲ್ಲಿ ಅನೇಕ ಮಕ್ಕಳು ಅನ್ಯ ಧರ್ಮೀಯದವರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಮುಖಾಂತರ ಯೇಸುವನ್ನ ಕಂಡುಕೋಬೇಕು. ಎಲ್ಲ ಜಾತಿ ಜನಾಂಗದವರು ಕೂಡ ಯೇಸುವನ್ನ ಆರಾಧಿಸಿ ಯೇಸುವೇ ರಕ್ಷಕನು ಪ್ರಭು ಎಂದು ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಆತನ ನಾಮದಲ್ಲಿ ರಕ್ಷಣೆಯನ್ನು ಹೊಂದಿಕೊಂಡ ಮಕ್ಕಳಾಗಬೇಕು ಪ್ರಿಯರೇ. ಆದ್ದರಿಂದ ನಾವು ಕೂಡ ಅನುಭವಿಸೋಣ, ಅಂತ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಈ ಸಾಲುಗಳನ್ನು ಹಾಡೋಣ ಪ್ರಿಯರೇ, ಎಲ್ಲರೂ ಹೃದಯದಿಂದ. ಸ್ತೋತ್ರಪ್ಪ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ನಂಬಿಕೆ ಉಳ್ಳವರಾಗಿ ಹೇಳೋಣ. ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನ ನಿಮ್ಮನೆ ಸ್ತುತಿ ಮಾಡಲಿ, ಎಲ್ಲ ಜಾತಿ ಜನ ನಿನ್ನನ್ನೇ ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ಯೇಸುವನ್ನೇ ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ಯೇಸುವನ್ನೇ ಸ್ತುತಿ ಮಾಡಲಿ. ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ, ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ. ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ. ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ. ಸ್ತುತಿ ಮಾಡುವೆ
ಕರ್ತನಿಗೆ ಅದ್ಭುತ ರಕ್ಷಕಗೆ ಸ್ತುತಿ ಮಾಡುವೆ ಎಲ್ಲರೂ ಕರ್ತನಿಗೆ ಕರ್ತ ಯೇಸುವಿಗೆ ಅದ್ಭುತ ರಕ್ಷಕಗೆ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿ ಒಟ್ಟಾಗಿ ಸೇರಿ ಸ್ತುತಿ ಮಾಡುವೆ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಸ್ತುತಿ ಮಾಡುವೆ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಮನದಲ್ಲಿ ನಿನ್ನ ಮಾತು ನನ್ನ ಬಾಯಲ್ಲಿ ನಿನ್ನ ಹಾಡು ನನ್ನ ಮನದಲ್ಲಿ ಸ್ತೋತ್ರ ನಿನ್ನ ಮಾತು ಸ್ತೋತ್ರಪ್ಪ ನನ್ನ ಬಾಯಲ್ಲಿ ನಿನ್ನ ಹಾಡು ನನ್ನ ಮನದಲ್ಲಿ ನಿನ್ನ ಮಾತು ನನ್ನ ಬಾಯಲ್ಲಿ ನಿನ್ನ ಹಾಡು ನನ್ನ ಮನದಲ್ಲಿ ನಿನ್ನ ಮಾತು ನನ್ನ ಬಾಯಲ್ಲಿ ನಿನ್ನ ಹಾಡು ಸಾರುವೆ ಸುವಾರ್ತೆಯನು ಎಲ್ಲ ಜನಗಳಿಗೆ ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ ಆಶೀರ್ವದಿಸು ನಿನ್ನ ನಂಬುವವರನ್ನು ಆಶೀರ್ವದಿಸು ನಿನ್ನ ನಂಬುವವರನ್ನು ಆಶೀರ್ವದಿಸು ನಿನ್ನ ನಂಬುವವರನ್ನು ಆಶೀರ್ವದಿಸು ನಿನ್ನ ನಂಬುವವರನ್ನು ಸ್ತುತಿ ಮಾಡುವೆ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಸ್ತುತಿ ಮಾಡುವೆ ಕರ್ತನಿಗೆ ಅದ್ಭುತ ರಕ್ಷಕಗೆ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಹಾಲೆಲೂಯ 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 ಯೇಸುವೆ ಸ್ತೋತ್ರಪ್ಪ 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 ಯೇಸುವೆ ವಂದನೆ 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 ಅಪ್ಪ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆಲೂಯ 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 ಯೇಸುವೆ ಸ್ತೋತ್ರಪ್ಪ ಸ್ತೋತ್ರಪ್ಪ ಯೇಸುವೆ ವಂದನೆ 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 ಅಪ್ಪ ಯೇಸುವೆ ಆರಾಧನೆ ಅಪ್ಪ ಯೇಸುವೆ ಮಹಿಮೆ ಅಪ್ಪ ಹಾಲೆಲೂಯ 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 ಯೇಸುವೆ ಸ್ತೋತ್ರಪ್ಪ 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 ಸ್ತೋತ್ರ ಪ್ರೈಸ್ ದಿ ಲಾರ್ಡ್ ಕೂತ್ಕೊಳ್ಳೋಣ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಹಾಲೆಲೂಯ ಪ್ರಭು ಯೇಸುವನ್ನು ನಾವು ಎಷ್ಟು ಸ್ತುತಿ ಮಾಡಿದರೂ ಕೂಡ ಸಾಕಾಗೋದಿಲ್ಲ. ಯಾಕೆಂದರೆ ಅವರು ಅಷ್ಟು ಪರಿಶುದ್ಧರಾಗಿದ್ದಾರೆ,
ಅಷ್ಟು ಉನ್ನತರಾಗಿದ್ದಾರೆ. ಅವರು ಮಾಡಿದ ಕಾರ್ಯ ನಮ್ಮ ಹೃದಯದಲ್ಲಿ ನಿಜವಾಗಲೂ ನಮಗೆ ಅನುಭವ ಆದರೆ ನಾವು ಸಾಯೋ ತನಕ ಅವರಿಗೆ ಸ್ತೋತ್ರ ಮಾಡ್ತಾ ಬದುಕ್ತೇವೆ. ತಿಮೋತಿಗೆ ಬರೆದ ಪತ್ರಿಕೆ ಫಸ್ಟ್ ತಿಮೋತಿ ಚಾಪ್ಟರ್ 2 2ನೇ ಅಧ್ಯಾಯ 3ನೇ ವಾಕ್ಯದಿಂದ ಓದ್ತೀರಾ ಯಾರಾದರೂ? ಫಸ್ಟ್ ತಿಮೋತಿ 2ನೇ ಅಧ್ಯಾಯ 3, 4, 5 ಓದೋಣ. ಹೀಗೆ ಮಾಡುವುದು ಒಳ್ಳೆಯದು, ಹೀಗೆ ಮಾಡುವುದು ಒಳ್ಳೆಯದು, ನಮ್ಮ ಉದ್ಧಾರಕರಾದ ದೇವರಿಗೆ ಮೆಚ್ಚುಗೆಯಾದದ್ದು, ನಮ್ಮ ಉದ್ಧಾರಕರಾದ ದೇವರಿಗೆ ಮೆಚ್ಚುಗೆಯಾದದ್ದು. ಎಲ್ಲ ಮಾನವರು ಸತ್ಯವನ್ನರಿತು, ಎಲ್ಲ ಮಾನವರು ಈ ಪ್ರಪಂಚದಲ್ಲಿ ಯಾರೆಲ್ಲ ಇದ್ದಾರೋ, ಜೀವಿಸ್ತಾ ಇದ್ದಾರೋ ಎಲ್ಲ ಮಾನವರು ಸತ್ಯವನ್ನು ಅರಿತು, ಸತ್ಯ ಅಂದರೆ ಯೇಸುವಾಗಿದ್ದಾರೆ, ಬೇರೆ ಏನೂ ಅಲ್ಲ, ಸತ್ಯ ಅಂದರೆ ಯೇಸುವೇ ಆಗಿದ್ದಾರೆ. ಹಾಗಾದರೆ ಈ ಒಂದು ವಾಕ್ಯದ ಅರ್ಥ ಪವಿತ್ರಾತ್ಮರು ಏನು ಹೇಳ್ತಿದ್ದಾರೆ ಅಂದರೆ, ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಮನುಷ್ಯನು ಸತ್ಯವನ್ನು ಅಂದರೆ ಯೇಸುವನ್ನು ಅರಿತುಕೊಂಡು ಜೀವೋದ್ಧಾರ ಪಡೆಯಬೇಕೆಂಬುದೇ ದೈವೇಚ್ಛೆ. ಜೀವೋದ್ಧಾರ, ಆತ್ಮದಲ್ಲಿ ಜೀವವನ್ನು ಪಡ್ಕೋಬೇಕು ಅನ್ನೋದೇ ತಂದೆ ದೇವರ ಇಚ್ಛೆ. ಆ ತಂದೆ ದೇವರು ಅದಕ್ಕಾಗಿಯೇ ಪ್ರಭು ಯೇಸುವನ್ನು ಭೂಮಿಗೆ ಕಳಿಸಿದ್ದು. ಅದರಿಂದನೇ ಆ ವಾಕ್ಯವನ್ನು ಯಾವಾಗಲೂ ಓದ್ತೀವಿ ನಾವು. ಯೋಹಾನನ ಶುಭ ಸಂದೇಶದಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ನಾವು ಯಾವಾಗಲೂ ಓದ್ತೀವಿ, ದೇವರು ಲೋಕವನ್ನು ಅಂದರೆ ನನ್ನನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ಅವರ ಏಕಮಾತ್ರ ಪುತ್ರನನ್ನೇ ನನಗಾಗಿ ಧಾರೆ ಎರೆದರು, ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ಕೂಡ ನಾಶವಾಗಬಾರದು ಎಂಬುದಾಗಿ, ಆತನಲ್ಲಿ ವಿಶ್ವಾಸ ಇಟ್ಟ ಎಲ್ಲರೂ ಕೂಡ ನಿತ್ಯ ಜೀವ ಪಡ್ಕೋಬೇಕು ಅಂತೇಳಿ ತಂದೆಯಾದ ದೇವರು ಅವರ ಮಗನಾದ ಯೇಸುವನ್ನು ಭೂಮಿಗೆ ಕಳಿಸಿಕೊಟ್ಟರು. ಅದನ್ನೇ ಪೌಲ ಇಲ್ಲಿ ತಿಮೋತಿಗೆ ಬರಿತಾ ಇದ್ದಾನೆ. ಹೀಗೆ ಮಾಡುವುದು ಒಳ್ಳೆಯದು, ನಮ್ಮ ಉದ್ಧಾರಕರಾದ ದೇವರಿಗೆ ಮೆಚ್ಚುಗೆಯಾದದ್ದು, ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡೆಯಬೇಕೆಂಬುದೇ ದೇವೇಚ್ಛೆ. ದೇವರು ಒಬ್ಬರೇ, ದೇವರನ್ನು ಮಾನವರನ್ನು ಒಂದುಗೂಡಿಸುವ ಮಧ್ಯಸ್ಥರು ಒಬ್ಬರೇ, ಅವರೇ ಮಾನವರಾಗಿರುವ ಕ್ರಿಸ್ತ ಯೇಸು. ಇವರು ಎಲ್ಲರ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಾನು ನೀವು ಉದ್ಧಾರವಾಗಬೇಕು ಅಂತೇಳಿ, ಉದ್ಧಾರ ಅನ್ನೋದೆಲ್ಲಿ ಅಂದರೆ ಆತ್ಮದಲ್ಲಿ. ಆತ್ಮದಲ್ಲಿ ಆದಾಮನ ಅವಿಧೇಯತೆಯ ಮುಖಾಂತರವಾಗಿ ಆತ್ಮದಲ್ಲಿ ಸತ್ತು ಹೋದ ನನ್ನ ನಿಮ್ಮ ಇಡೀ ಮನುಕುಲದ ಒಬ್ಬೊಬ್ಬರ ಆತ್ಮಕ್ಕೆ ಜೀವ ಕೊಡುವುದಕ್ಕೋಸ್ಕರವೇ ತಂದೆಯಾದ ದೇವರು ತನ್ನ ಮಗನಾದ ಯೇಸುವನ್ನು ಮನುಷ್ಯನಾಗಿ ಭೂಮಿಗೆ ಕಳಿಸಿಕೊಟ್ಟರು. ಯೇಸು ಸ್ವಾಮಿ ನನ್ನ ಜಾಗದಲ್ಲಿ ಅವರು ಶಿಲುಬೆಯಲ್ಲಿ ಸತ್ತರು, ಸಮಾಧಿಗೆ ಹೋದರು. ಮಾತ್ರವಲ್ಲ, ಆ ಸಮಾಧಿಯಿಂದ 3ನೆಯ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದರು. ಅವರು ಎದ್ದು ಬಂದು ಇವತ್ತು ಕೂಡ ಜೀವಿಸ್ತಾ ಇದ್ದಾರೆ. ಈ ಸತ್ಯವನ್ನು ಯಾರು ನಂಬುತ್ತೀರೋ ಅವರ ಹೃದಯದಲ್ಲಿ, ಅಂದರೆ ಯೇಸುವನ್ನು ಯಾರೆಲ್ಲ ನಂಬುತ್ತೀರೋ ಅವರ ಹೃದಯದಲ್ಲಿ ಜೀವವನ್ನು ಪಡ್ಕೊಳ್ತೀರಾ. ನೀವು ಅವರ ಜೀವವನ್ನು ನೀವು ಪಡ್ಕೊಳ್ತೀರಾ. ಆಗ ನಿಜವಾಗ್ಲೂ ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಲಿಕ್ಕಾಗತ್ತೆ. ಕೇಳಿಸಿಕೊಂಡ ವಾಕ್ಯ ಅರ್ಥ ಆಗತ್ತೆ. ವಾಕ್ಯ ಅರ್ಥ ಆದಾಗ ಅವರಿಗಾಗಿ ಜೀವಿಸಲಿಕ್ಕಾಗತ್ತೆ. ಆಗ ಮಾತ್ರವೇ ನಮ್ಮ ನಿಜವಾದ ಕ್ರಿಸ್ತಿಯ ಜೀವನ ಆರಂಭವಾಗೋದು ಪ್ರಿಯರೇ. ಆದ್ದರಿಂದ ಈ ಒಂದು ಸಂಜೆಯಲ್ಲಿ ನಾವೆಲ್ಲರೂ ಕೇಳೋಣ. ಯಾಕೆಂದರೆ ಯೇಸು ಕ್ರಿಸ್ತರು ಪೌಲನ ಮುಖಾಂತರವೇ ಹೇಳಿದ್ದಾರೆ, ಯಾರು ಆತನಲ್ಲಿ ಅಂದರೆ ಯೇಸುವಿನಲ್ಲಿ ಒಂದಾಗ್ತಾರೋ ಅವರು ನೂತನ ಸೃಷ್ಟಿಗಳಾಗ್ತಾರೆ, ಹೊಸ ವ್ಯಕ್ತಿಗಳಾಗ್ತಾರೆ. ಅವರು ಈ ಲೋಕದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಬದುಕ್ತಾರೆ ಅಂತೇಳಿ ಯೇಸು ಹೇಳಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ಈ ಆರಾಧನೆ ವೇಳೆ ನಾವು ಒಬ್ಬೊಬ್ಬರು ಏನು ಕೇಳೋಣ ಗೊತ್ತಾ? ನನ್ನ ಹೃದಯದಲ್ಲಿ ಜೀವ ಇಲ್ಲ, ನನಗೆ ಜೀವ ಕೊಡು. ಒಂದು ವೇಳೆ ಜೀವ ಪಡ್ಕೊಂಡಿದ್ದೀರಾ, ಸೋತೋಗಿರ್ಬೋದು, ಒಂದು ಚೈತನ್ಯವನ್ನು ಕೊಡು, ಒಂದು ಬಲವನ್ನು ಕೊಡು. ನಾನು ಕ್ರಿಸ್ತನಿಗಾಗಿ ಬದುಕಬೇಕು, ಕ್ರಿಸ್ತನನ್ನು ನಾನು ಸಾಕ್ಷಿಪಡಿಸಬೇಕು, ನನ್ನ ಮುಖಾಂತರ ಕ್ರಿಸ್ತನ ಮಹಿಮೆ ಆಗಬೇಕು. ಆದ್ದರಿಂದ ಯೇಸುವೆ, ನನ್ನ ಹೃದಯದಲ್ಲಿ ಒಂದು ಹೊಸ ಶಕ್ತಿಯನ್ನು ತುಂಬಿಸಲು ನಿನಗೆ ಮಾತ್ರ ಸಾಧ್ಯ. ಯಾಕೆಂದರೆ
ಪ್ರೇಷಿತರಿಗೆ ಹೊಸ ಬಲವನ್ನು ಕೊಟ್ಟಿದ್ದು ಯೇಸು ಸ್ವಾಮಿ. ಪ್ರೇಷಿತರಿಗೆ ಆತ್ಮಶಕ್ತಿಯನ್ನು ಕೊಟ್ಟಿದ್ದು ಯೇಸು ಸ್ವಾಮಿ. ಅವರ ಭಯವನ್ನು ಹೋಗಲಾಡಿಸಿದ್ದು ಯೇಸು ಸ್ವಾಮಿ. ಅವರಿಗೆ ಸಾಕ್ಷಿಗಳಾಗುವಂತೆ ಮಾಡಿದ್ದು ಯೇಸು ಸ್ವಾಮಿ. ಅದೇ ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ, ವಾಕ್ಯವಾಗಿದ್ದಾರೆ. ಆದ್ದರಿಂದ ಅವರ ಕೃಪೆ ಇವತ್ತು ಇದೆ, ಅವರ ಕೃಪೆ ಇವತ್ತು ಇದೆ. ಆ ಕೃಪೆ ಇವತ್ತು ಕೂಡ ನಮಗೆ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾರಿಗೆ ಅಂದರೆ ನಂಬಿದವರಿಗೆ, ವಿಶ್ವಾಸಿಗಳಿಗೆ. ಆದ್ದರಿಂದ ಈ ಸಮಯದಲ್ಲಿ ನಾವು ವಾಕ್ಯಗಳನ್ನು ಕೇಳುವ ಮುನ್ನ ಎದ್ದು ನಿಲ್ಲೋಣ. ಎದ್ದು ನಿಂತು ಒಂದು ಒಳ್ಳೆಯ ಆರಾಧನೆಯನ್ನು ಮಾಡೋಣ ಶಕ್ತಿಯಿಂದ. ಎಲ್ಲರೂ ಕೂಡ ಯೇಸು ಸ್ವಾಮಿ ನನಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ, ನನಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾರೆ. ಸತ್ತು ಹೋದ ನನ್ನ ಆತ್ಮಕ್ಕೆ ಜೀವವನ್ನು ಕೊಡಲು ಪರಲೋಕವನ್ನು ಬಿಟ್ಟು ಬಂದರು. ನನಗಾಗಿ ಪ್ರಾಣ ಕೊಟ್ಟರು, ರಕ್ತವನ್ನು ಸುರಿಸಿದರು. ಮಾತ್ರವಲ್ಲ, ಅವರು ಜೀವಂತರಾಗಿ ಇಂದಿಗೂ ಕೂಡ ಇದ್ದಾರೆ. ಆ ಯೇಸು ನನಗೆ ಬೇಕು, ಆ ಯೇಸುವಿನ ಸಾನ್ನಿಧ್ಯ ನನಗೆ ಬೇಕು. ನಾನು ಹೊಸ ಸೃಷ್ಟಿಯಾಗಿ, ನೂತನ ಸೃಷ್ಟಿಯಾಗಿ ಯೇಸುವನ್ನು ಘನಪಡಿಸಬೇಕು, ಯೇಸುವಿಗೆ ಸಾಕ್ಷಿಯಾಗಿ ಬದುಕಬೇಕು ಅಂತೇಳಿ ನಾವೆಲ್ಲರೂ ಎದ್ದು ನಿಲ್ಲೋಣ. ಒಂದೆರಡು ನಿಮಿಷಗಳ ಕಾಲ ಎಲ್ಲರೂ ಕರಗಳನ್ನೆತ್ತಿ, ಯಾವ ರೀತಿ ನಿಮಗೆ ಸ್ವತಂತ್ರವಾಗಿ ಯೇಸುವನ್ನು ಮಹಿಮೆ ಪಡಿಸ್ಲಿಕ್ಕಾಗುತ್ತೋ, ಘನಪಡಿಸ್ಲಿಕ್ಕಾಗುತ್ತೋ, ನಿಮ್ಮ ಹೃದಯದಿಂದ ಸ್ತೋತ್ರ ಮಾಡಲಿಕ್ಕಾಗುತ್ತೋ, ಇದು ಅಂತರಂಗದಿಂದ ನಿಮ್ಮ ಸ್ವರ ಬರಲಿ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲರೂ ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮರೇ ಚಲಿಸಿರಿ ಅಪ್ಪ, ಪರಿಶುದ್ಧಾತ್ಮರೇ ಒಬ್ಬೊಬ್ಬರ ಅಂತರಂಗಗಳನ್ನು ತೆರೆಯಿರಪ್ಪ. ಹಾಲೆಲೂಯ. ಆರಾಧಿಸುವೆನು, ಆರಾಧಿಸುವೆನು. ಹಾಲೆಲೂಯ, 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 ಹಾಲೆಲೂಯ. ಹಳೆಯ ಸ್ವಭಾವ ಅಳಿದು ಹೋಗಬೇಕು ಪ್ರಿಯರ ಆರಾಧನೆಯಲ್ಲಿ, ಹಳೆಯ ಸ್ವಭಾವ ಅಳಿದು ಹೋಗಬೇಕು ಪ್ರಿಯರ ಆರಾಧನೆಯಲ್ಲಿ. ನೂತನ ಸ್ವಭಾವ ನಾವು ತುಂಬಿಕೊಳ್ಬೇಕು ಪ್ರಿಯರೇ. ಯೇಸುವಿನ ಸ್ವಭಾವ ನಮ್ಮದಾಗಬೇಕು ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ನಿನ್ನ ಕೃಪೆ ಇವತ್ತು ನಾನು ಈ ಆಲಯದಲ್ಲಿ ಅನುಭವಿಸುವಂತೆ ಅನುಭವಕ್ಕೆ ತನ್ನಿರಿಯಪ್ಪ. ನಿನ್ನ ಕೃಪೆಯನ್ನು ನನ್ನ ಅನುಭವಕ್ಕೆ ತನ್ನಿರಿಯಪ್ಪ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ, ಪರಿಶುದ್ಧಾತ್ಮನೇ ಆರಾಧನೆ, ಪರಿಶುದ್ಧಾತ್ಮನೇ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ, 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 ವಂದನೆ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಬಾಯಿ ತೆರೆದು ಯೇಸು ನಮ್ಮ ಮಧ್ಯೆ ಇದ್ದಾರೆ, ಯೇಸು ನಮ್ಮ ಮಧ್ಯೆ ಇದ್ದಾರೆ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಚಪ್ಪಾಳೆಯೊಂದಿಗೆ ಒಟ್ಟಿಗೆ ಸೇರಿ ಎಲ್ಲರೂ ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಸರ್ವಶಕ್ತನ ಆಶ್ರಯದಿ ನಲಿಯಲಿ. ಸರ್ವಶಕ್ತನ ಆಶ್ರಯದಿ ನಲಿಯಲಿ. ಸ್ತುತಿಸುವೆನು, ನಾನು ಸ್ತುತಿಸುವೆನು, ಅಗ್ನಿ ಇಳಿದು ಬರುವಂತೆ. 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 ಆರಾಧಿಸುವೆನು, ಅಭಿಷೇಕ ಮಾಡುವಂತೆ.
ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಹಾಲೆಲೂಯಾ 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 ಎಲ್ಲರೂ ಸೇರಿ ಒಣಗಿ ಹೋದ ಒಂದೊಂದು ಎಲುಬಿಗೆ ದೇವರ ವಾಕ್ಯಕ್ಕೆ ಜೀವ ಕೊಡಲು ಶಕ್ತಿ ಇದೆ ಪ್ರಿಯರೇ. ಏಕೆಂದರೆ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯೆ ಮಾಡುವಂಥದ್ದು. ಒಣ ಎಲುಬುಗಳಿಗೆ ಜೀವ ಕೊಡುವಂಥದ್ದು ದೇವರ ವಾಕ್ಯ. ಇವತ್ತು ನಮ್ಮ ಪ್ರಾಣ ಆತ್ಮ ಶರೀರಗಳು ಕುಂದಿ ಹೋಗಿದ್ದಾರೆ. ಇದೋ ಈ ದಿನ ದೇವರ ವಾಕ್ಯ ನಮ್ಮ ಒಬ್ಬೊಬ್ಬರ ಒಣಗಿ ಹೋದ, ಸೋತು ಹೋದ ಶರೀರಕ್ಕೆ, ಆತ್ಮಕ್ಕೆ ಹೊಸ ಬಲವನ್ನ, ಹೊಸ ಶಕ್ತಿಯನ್ನ ಕೊಡುವಂತದ್ದಾಗಿದೆ. ಆದ್ದರಿಂದ ಆ ಬಲವನ್ನು ಕೊಡುವಂತ ದೇವರಿಗೆ ವಾಕ್ಯವನ್ನ ಆಲಿಸುವಾಗ ಆ ವಾಕ್ಯದ ಮುಖಾಂತರ ನಮ್ಮನ್ನ ಬಲಪಡಿಸುವಂತ ಆ ವಾಕ್ಯದಲ್ಲಿರುವಂತ ಯೇಸುವಿಗೆ ಚಪ್ಪಾಳೆ ತಟ್ಟುತ್ತಾ ಸ್ತೋತ್ರ ಮಾಡುತ್ತಾ, ಇವತ್ತು ನೀನು ಬಲ ಕೊಡುವುದಕ್ಕಾಗಿ ಸ್ತೋತ್ರಪ್ಪ, ನನಗೆ ಉಜ್ಜೀವನ ಕೊಡುವುದಕ್ಕಾಗಿ ಸ್ತೋತ್ರಪ್ಪ, ಹೊಸ ಚೈತನ್ಯವನ್ನು ಕೊಡುವುದಕ್ಕಾಗಿ ಸ್ತೋತ್ರಪ್ಪ ಅಂತೇಳಿ ಎಲ್ಲರೂ ಚಪ್ಪಾಳಿಯೊಂದಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಒಣ ಎಲುಬಿಗೆ ಶ್ವಾಸ ಬಂದಂತೆ ನನ್ನ ಎಲುಬಿಗೂ ಶ್ವಾಸ ತುಂಬಲಿ. 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 ಕಟಕಟ ಎನ್ನುವ ಶಬ್ದ ನನ್ನಲ್ಲಿ ಉಂಟಾಗಲಿ. ಕಟಕಟ ಎನ್ನುವ ಶಬ್ದ ನನ್ನಲ್ಲಿ ಉಂಟಾಗಲಿ. ದುಡಿಯುವೆನು ಯೇಸುಗಾಗಿ, ನಾ ಬಾಳುವೆನು ಯೇಸುಗಾಗಿ. ದುಡಿಯುವೆನು ಯೇಸುಗಾಗಿ, ನಾ ಬಾಳುವೆನು ಯೇಸುಗಾಗಿ. ಹಾಲೆಲೂಯಾ 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 Hallelujah, 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 hallelujah. ಸೇರಿ ಎಲ್ಲರೂ ಹಾಲೆಲೂಯಾ 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 Hallelujah, hallelujah, hallelujah. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮ ಆತ್ಮವು ನಲಿಯಲಿ. ಸರ್ವಶಕ್ತನ ಆಶ್ರಯದಿ ನಲಿಯಲಿ. ಸರ್ವಶಕ್ತನ ಆಶ್ರಯದಿ ನಲಿಯಲಿ. ಸ್ತುತಿಸುವೆನು ನಾನು ಸ್ತುತಿಸುವೆನು, ಅಗ್ನಿ ಇಳಿದು ಬರುವಂತೆ. ಸ್ತುತಿಸುವೆನು ನಾನು ಸ್ತುತಿಸುವೆನು, ಅಗ್ನಿ ಇಳಿದು ಬರುವಂತೆ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಹಾಲೆಲೂಯಾ 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 Hallelujah,
ಹಾಲೆಲೂಯಾ. Hallelujah, hallelujah, hallelujah. ಇವತ್ತು ನೀವು ಕೇಳುವ ಒಂದೊಂದು ವಾಕ್ಯಗಳು ನಿಮ್ಮನ್ನು ನೂತನ ಪಡಿಸ್ಲಿಕ್ಕಿದೆ ಪ್ರಿಯರೇ. ನಿಮ್ಮ ಹಳೆಯ ಸ್ವಭಾವವನ್ನ ದೇವರ ವಾಕ್ಯ ನಾಶಪಡಿಸ್ಲಿಕ್ಕಿದೆ. ನಿಮ್ಮಲ್ಲಿ ನೂತನ ಸ್ವಭಾವವನ್ನ ದೇವರು ಹುಟ್ಟಿಸ್ಲಿಕ್ಕಿದ್ದಾರೆ ಪ್ರಿಯರೇ. ದೇವರ ಅನುರೂಪಿಗಳಾಗಿ ನಾವು ಒಬ್ಬೊಬ್ಬರು ಮಾರ್ಪಡ್ತೇವೆ ಪ್ರಿಯರೇ. ಆ ಕ್ರಿಸ್ತ ಯೇಸುವಿನ ಮಾತುಗಳು ನಮ್ಮನ್ನ ಅವರಂತೆ ಮಾರ್ಪಡಿಸ್ತಾ ಇದೆ ಪ್ರಿಯರೇ. ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯೇಸುವೆ, ನಿನ್ನ ಸ್ವಭಾವ ನಮ್ಮಲ್ಲಿ ಉಂಟಾಗಲಿ. ನಿನ್ನ ಅನುರೂಪಿಗಳಾಗಿ ನಮ್ಮನ್ನ ನೀವು ಬಯಸ್ತೀರಪ್ಪ. ನಿನ್ನ ಅನುರೂಪಿಗಳಾಗಿರ್ಲಿಕ್ಕೆ ನೀವು ನಮ್ಮನ್ನ ಬಯಸ್ತೀರಾ. ಅದನ್ನು ನೀವು ಈ ವಾಕ್ಯದ ಮುಖಾಂತರ, ಇಂದಿನ ವಚನದ ಮುಖಾಂತರ ನೀವು ಮಾಡ್ತೀರಪ್ಪ. ಸ್ತೋತ್ರ, ಸ್ತೋತ್ರ. ಕಮೋನ್ ಎಲ್ಲರೂ. ಹಳೆಯ ಸ್ವಭಾವ ಎಲ್ಲ ಅಳಿದೋಗಲಿ, ನೀನೇ ಸ್ವಭಾವ ನನ್ನಲ್ಲಿ ಉಂಟಾಗಲಿ. ಹಳೆಯ ಸ್ವಭಾವ ಎಲ್ಲ ಅಳಿದು ಹೋಗಲಿ, ಕೇಳಿ. ಯೇಸು ಸ್ವಭಾವ ನನ್ನಲ್ಲಿ ಉಂಟಾಗಲಿ. ಹಳೆಯ ಸ್ವಭಾವ ಎಲ್ಲ ಅಳಿದೋಗಲಿ, ಯೇಸು ಸ್ವಭಾವ ನನ್ನಲ್ಲಿ ಉಂಟಾಗಲಿ. ಹಳೆಯ ಸ್ವಭಾವ ಎಲ್ಲ ಅಳಿದು ಹೋಗಲಿ, ಕೇಳಿ. ಯೇಸು ಸ್ವಭಾವ ನನ್ನಲ್ಲಿ ಉಂಟಾಗಲಿ. ಹಳೆಯ ಸ್ವಭಾವ ಎಲ್ಲ ಅಳಿದೋಗಲಿ, ಯೇಸು ಸ್ವಭಾವ ನನ್ನಲ್ಲಿ ಉಂಟಾಗಲಿ. ಹಳೆಯ ಸ್ವಭಾವ ಎಲ್ಲ ಅಳಿದು ಹೋಗಲಿ, ಆಮೆನ್. ಯೇಸು ಸ್ವಭಾವ ನನ್ನಲ್ಲಿ ಉಂಟಾಗಲಿ. ದೇವರ ಅನುರೂಪವೇ ನನ್ನಲ್ಲಿ ಉಂಟಾಗಲಿ. ದೇವರ ಅನುರೂಪವೇ ನನ್ನಲ್ಲೂ ಉಂಟಾಗಲಿ. ದೇವರ ಅನುರೂಪವೇ ನನ್ನಲ್ಲಿ ಉಂಟಾಗಲಿ. ದೇವರ ಅನುರೂಪವೇ ನನ್ನಲ್ಲೂ ಉಂಟಾಗಲಿ. ನೈಜ ಸ್ವಭಾವ ಅದು ದೈವ ಸ್ವಭಾವ, ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ. ನೈಜ ಸ್ವಭಾವ ಅದು ದೈವ ಸ್ವಭಾವ, ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ. ನೈಜ ಸ್ವಭಾವ ಅದು ದೈವ ಸ್ವಭಾವ, ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ. ನೈಜ ಸ್ವಭಾವ ಅದು ದೈವ ಸ್ವಭಾವ, ಪಾವನ ಸ್ವಭಾವ ಪರಿಶುದ್ಧ ಸ್ವಭಾವ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ, ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಕೃಪೆಗಳು ಹೆಚ್ಚಾಗಲಿ, ನನ್ನಾತ್ಮವು ನಲಿಯಲಿ. ಕೃಪೆಗಳು ಹೆಚ್ಚಾಗಲಿ, ಸ್ತೋತ್ರ. ಆತ್ಮವು ನಲಿಯಲಿ. ಸರ್ವಶಕ್ತನ ಆಶ್ರಯದಿ ನಲಿಯಲಿ. ಸರ್ವಶಕ್ತನ ಆಶ್ರಯದಿ ನಲಿಯಲಿ. ಸ್ತುತಿಸುವೆನು ನಾನು ಸ್ತುತಿಸುವೆನು, ಅಗ್ನಿ ಇಳಿದು ಬರುವಂತೆ. ಸ್ತುತಿಸುವೆನು ನಾನು ಸ್ತುತಿಸುವೆನು, ಆತ್ಮನ ಅಗ್ನಿ ಅಗ್ನಿ ಇಳಿದು ಬರುವಂತೆ. ಸ್ತುತಿಸುವೆನು ನಾನು ಸ್ತುತಿಸುವೆನು, ಅಗ್ನಿ ಇಳಿದು ಬರುವಂತೆ. ಸ್ತುತಿಸುವೆನು ನಾನು ಸ್ತುತಿಸುವೆನು, ಅಗ್ನಿ ಇಳಿದು ಬರುವಂತೆ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಆರಾಧಿಸುವೆನು ಅಭಿಷೇಕ ಮಾಡುವಂತೆ. ಆರಾಧಿಸುವೆನು
ಅಭಿಷೇಕ ಮಾಡುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಹಾಲೆಲೂಯಾ 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 Hallelujah, 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 ಹಾಲೆಲೂಯಾ 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 hallelujah, 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 ಹಾಲೆಲೂಯಾ ಹಾಲೆಲೂಯಾ hallelujah, ಸ್ತೋತ್ರ hallelujah, hallelujah, ಹಾಲೆಲೂಯಾ 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 hallelujah, ಸ್ತೋತ್ರ hallelujah, ಸ್ತೋತ್ರ hallelujah, ಸೇರಿ ಎಲ್ಲರೂ ಹಾಲೆಲೂಯಾ hallelujah, ಸೇರಿ hallelujah, ಹಾಲೆಲೂಯಾ 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 Hallelujah, hallelujah, hallelujah. ಕೃಪೆಗಳು ಹೆಚ್ಚಾಗಲಿ ನನ್ನಾತ್ಮವು ನಲಿಯಲಿ ಕೃಪೆಗಳು ಹೆಚ್ಚಾಗಲಿ ನನ್ನಾತ್ಮವು ನಲಿಯಲಿ ಸರ್ವಶಕ್ತನ ಆಶ್ರಯದಿ ನಲಿಯಲಿ ಸರ್ವ ಶಕ್ತನ ಆಶ್ರಯದಿ ನಲಿಯಲಿ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಸ್ತುತಿ ಮಾಡೋಣ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಅಗ್ನಿ ಇಳಿದು ಬರುವಂತೆ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಅಗ್ನಿ ಇಳಿದು ಬರುವಂತೆ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಸ್ತುತಿಸುವೆನು ನಾನು ಸ್ತುತಿಸುವೆನು ಅಗ್ನಿ ಇಳಿದು ಬರುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಆರಾಧಿಸುವೆನು ಅಭಿಷೇಕ ಮಾಡುವಂತೆ ಹಾಲೆಲೂಯಾ 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 Hallelujah, ಸ್ತೋತ್ರ hallelujah, hallelujah. ಆತ್ಮರೇ ಸ್ತೋತ್ರ ಆತ್ಮರೇ ಸ್ತೋತ್ರ ಆತ್ಮರೇ ಸ್ತೋತ್ರ ಆತ್ಮರಿ ಸ್ತೋತ್ರ ಆತ್ಮರಿ ಸ್ತೋತ್ರ ಆತ್ಮರಿ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ತಂದೆಯ ಸ್ತೋತ್ರ ತಂದೆಯ ಸ್ತೋತ್ರ ತಂದೆಯ ಸ್ತೋತ್ರ ತಂದೆಯ ಸ್ತೋತ್ರ ತಂದೆಯ ಸ್ತೋತ್ರ ತಂದೆಯ ಸ್ತೋತ್ರ ಹಾಲೆಲೂಯಾ 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 ಸ್ತೋತ್ರಪ್ಪ 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 ಆರಾಧಿಸುವಾಗ ಇದೋಪ್ಪ ನಿನ್ನ ಆತ್ಮನ ಬಲದಿಂದ ತುಂಬಿಸುವ ದೇವನೇ ಸ್ತೋತ್ರಪ್ಪ ಇಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆತ್ಮನ ಬಲದಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರಪ್ಪ ಸ್ತೋತ್ರಪ್ಪ ಈ ವೇಳೆಯಲ್ಲಿ ನಿನ್ನ ಆತ್ಮನ ಬಲದಿಂದ ಒಬ್ಬೊಬ್ಬರ ಪ್ರಾಣಾತ್ಮ ಶರೀರಗಳನ್ನು ಬಲಪಡಿಸಿದಕ್ಕಾಗಿ ಚೈತನ್ಯ ಪಡಿಸಿದಕ್ಕಾಗಿ ನೂತನ ಪಡಿಸಿದಕ್ಕಾಗಿ ಸ್ತೋತ್ರಪ್ಪ ಸ್ತೋತ್ರಪ್ಪ ಒಬ್ಬೊಬ್ಬರ ಆತ್ಮಗಳು ನವೀಕರಿಸಲ್ಪಡಲಿ ಅಪ್ಪ ಒಬ್ಬೊಬ್ಬರ ಅಂತರಂಗಗಳು ಬಲಗೊಳ್ಳಲಿ ಅಪ್ಪ ಎಲ್ಲ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳು ಲಯವಾಗಿ ಹೋಗಲಿ ಅಪ್ಪ ನಿನ್ನ ಪರಿಶುದ್ಧಾತ್ಮನ ಚಲನೆ ಉಂಟಾಗಲಿ ಅಪ್ಪ ಚಲನೆ ಉಂಟಾಗಲಿ ಅಪ್ಪ ಚಲನೆ ಉಂಟಾಗಲಿ ಓರಿ ಲಭ ಶಿಖರ ಲಭ ಶಿಖರ ಲಭ ಓ ರಭ 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 ಲೋರಿ ಹೋರಿ ಹೋರಿ ಹೋಲಿ 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 ಹೋಲಿ
ಪರಿಶುದ್ಧನಾದ ದೇವನೇ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರಪ್ಪ, ಸ್ತೋತ್ರಪ್ಪ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ಪರಿಶುದ್ಧ ಆತ್ಮರಿಂದ ಸಾರುವೆ ಸುವಾರ್ತೆಯನ್ನು, ವಿಶುದ್ಧ ಮರಿಂದ ಸಾರುವೆ ಸುವಾರ್ತೆಯನ್ನು. ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ